ದಕ್ಷಿಣ ಭಾರತದ ಏಕೈಕ ಗುರುದ್ವಾರಕ್ಕೆ ಮತ್ತೊಂದು ಬಾಂಬ್ ಬ್ಲಾಕ್ ಮೇಲ್ ಬಂದಿದೆ. ಆತಂಕ ಹೆಚ್ಚಿಸಿದೆ. ಬೀದರ್ನಲ್ಲಿರುವ ಗುರುದ್ವಾರಕ್ಕೆ ಕಳೆದ 2 ದಿನಗಳ ಹಿಂದೆಯಷ್ಟೇ ಮೊದಲ ಬಾಂಬ್ ಬ್ಲಾಸ್ಟ್ ಮೇಲ್ ಬಂದಿತ್ತು. ಇವತ್ತು ಮತ್ತೊಂದು ಬಾಂಬ್ ಬ್ಲಾಸ್ಟ್ ಮೇಲ್ ಬಂದಿದೆ. ತಕ್ಷಣ ಗುರುದ್ವಾರಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳ ವಿವಿಧ ತನಿಖಾ ತಂಡ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಭಕ್ತಾದಿಗಳನ್ನು ಹೊರಗಡೆ ಕಳುಹಿಸಿ ಪೊಲೀಸರು ತಪಾಸಣೆಯನ್ನು ನಡೆಸಿದರು. ಎಸ್ಪಿ ಪ್ರದೀಪ್ ಗುಂಟಿ ಸೇರಿದಂತೆ ಡಿವೈಎಸ್ಪಿ, ಪಿಎಸ್ಐ ಸೇರಿದಂತೆ ಪೊಲೀಸರು ತಪಾಸಣೆಯನ್ನು ನಡೆಸಿದ್ದಾರೆ. ಇನ್ನು ಮೇಲ್ ಬಂದಿದ್ದು ಎಲ್ಲಿಂದ ಅನ್ನೋದರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ 3ರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಹಾಗೂ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ದಿಲೀಪ ದೊಡ್ಡಮನಿ, ವೀರೇಶ ಹಿರೇಮಠ ಸೇರಿ 3ರನ್ನ ಬಂಧನ ಮಾಡಲಾಗಿದೆ. 23,840 ಕೆಜಿ ಗಾಂಜಾ, ಕಾರು, 2 ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಉಡುಪಿಯ ಗಂಗೊಳ್ಳಿಯಲ್ಲಿ ದೋಣಿ ದುರಂತದಲ್ಲಿ 3 ಮೀನುಗಾರರು ಮೃತಪಟ್ಟಿದ್ರು. ಈ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ವಿತರಿಸಿದೆ. ಮೀನುಗಾರರ ಮನೆಗಳಿಗೆ ಭೇಟಿ ನೀಡಿ ಪರಿಹಾರದ ಚೆಕ್ ವಿತರಿಸಿದ ಸಚಿವ ಮಂಕಾಳು ವೈದ್ಯ ಮಳೆಗಾಲದಲ್ಲಿ ಮೀನುಗಾರಿಕೆಗೆ ಹೋಗುವಾಗ ಮುಂಜಾಗ್ರತೆ ವಹಿಸಬೇಕು ಅಂತ ಹೇಳಿದ್ರು. ಇನ್ನು ಮೀನುಗಾರರಿಗೆ ಲೈಫ್ ಜಾಕೆಟ್ ಒದಗಿಸಲು ಸರ್ಕಾರ ಸಿದ್ಧ ಇದೆ. ಸರ್ಕಾರದ ಬಳಿ ಹಣ ಇದ್ದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಮೀನುಗಾರರಿಗೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯ ಒದಗಿಸಲು ನೆರವು ನೀಡುವುದಾಗಿ ತಿಳಿಸಿದ್ದಾರೆ. ಮಳೆಗಾಲದಲ್ಲಿ ಮೀನುಗಾರಿಕೆಗೆ ತೆರಳದೇ ಇರೋದ್ರಿಂದ ಕೇಂದ್ರ ಸರ್ಕಾರದ ನೆರವಿನಿಂದ 6,000 ನೀಡಲಾಗ್ತಾ ಇದೆ. ಮೃತಪಟ್ಟ ಮೀನುಗಾರರ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಕೂಡ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡ್ತಾ ಇದ್ದು ಇದನ್ನು ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಲಾಗುತ್ತೆ ಅಂತ ತಿಳಿಸಿದ್ರು. ಶಿವಮೊಗ್ಗದ ಒಡ್ಡಿನಕೊಪ್ಪದಲ್ಲಿ ಮಾರಕಾಸ್ತ್ರ ಹಿಡಿದು ಆಗಂತುಕರು ಪ್ರತ್ಯಕ್ಷರಾಗಿದ್ದಾರೆ. ಮಾರಕಾಸ್ತ್ರ ಹಿಡಿದು ಆಗಂತುಕರು ಮಧ್ಯರಾತ್ರಿ ಸಂಚರಿಸಿದ್ದಾರೆ. ದುಷ್ಕೃತ್ಯ ಎಸಗೋದಕ್ಕೆ ಬಂದಿದ್ರು, ಕಳ್ಳತನ ಮಾಡುವ ಉದ್ದೇಶದಿಂದ ಓಡಾಡ್ತಾ ಇದ್ರು ಅಂತ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ನಾಪೊಕ್ಲು ಸಮೀಪದ ವಾಟೆಕಾಡು ಗ್ರಾಮದ ಸತೀಶ್ ಅನ್ನೋರ ತೋಟಕ್ಕೆ ನುಗ್ಗಿದ ಕಾಡಾನೆ ಹಲವು ಬೆಳೆಗಳನ್ನು ನಾಶ ಮಾಡಿದೆ. ತೋಟದಲ್ಲಿದ್ದ ಬೈನೆ ಮರ ಮುರಿದು ಬೀಳಿಸಿದೆ. ವಿದ್ಯುತ್ ಲೈನ್ ಮೇಲೆ ಬೈನೆ ಮರ ಬೀಳಿಸಿದ್ರಿಂದ ರಸ್ತೆಯಲ್ಲಿದ್ದ 2 ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉರುಳಿದೆ. ಇದರಿಂದ ವಾಟೆಕಾಡು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಕಾಡಾನೆ ದಾಂಧಲೆಗೆ ನಾಪೊಕ್ಲು ವ್ಯಾಪ್ತಿಯ ಜನರು ಹೈರಾಣಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.